Namaste. Greetings from Satsang. On the eve of Navratri celebrations, commencing from 15th October to 24th October, we from Satsang are delighted to take you on a spiritual journey to all the significant Devi temples in Bangalore. Today, we are at the shrine of the Divine Mother, Sri Nimishamba, at Jayanagar, Bangalore. The main deities of this temple are Divine Mother Sri Nimishamba, Sri Abhayaganapati, and Sri Shanishwara. Come, let us visit the temple and listen to its significance. ನಮಸ್ತೆ, ನನ್ನ ಹೆಸರು ನಾಗರಾಜ್ ಅಂತ. ನಾನಿಲ್ಲಿ 8 ತಿಂಗಳಿಂದ ತಾಯಿ ಸೇವೆಯನ್ನು ಮಾಡ್ತಾಯಿದ್ದೀನಿ. ಈ ತಾಯಿ ತುಂಬ ವಿಶೇಷವಾದಂಥ ಶಕ್ತಿ ಮತ್ತು ವಿಶೇಷವಾದಂಥ ಒಂದು ಜಾಗದಲ್ಲಿದೆ. ಪೂರ್ವಕ್ಕೆ ಮುಖವಾಗಿ ಕುಂತಿರ್ತಕ್ಕಂಥ ಈ ತಾಯಿ ಹಣೆಯಲ್ಲಿ ಶಿವಲಿಂಗ ಇದೆ. ಅದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಇಲ್ಲಿ. ಯಾಕೆ ಅಂದರೆ ಕರ್ನಾಟಕದಲ್ಲಿ ಯಾವುದೇ ದೇವಿಗೆ ಹಣೆಯಲ್ಲಿ ಶಿವಲಿಂಗ ಇಲ್ಲ. ಆ ಹಣೆಯಲ್ಲಿ ಶಿವಲಿಂಗ ಇರತಕ್ಕಂಥ ವಿಶೇಷ ಏನಂದರೆ ಶಿವಶಕ್ತಿ ದುರ್ಗಾಶಕ್ತಿ ಅಂತ. ಅದಕ್ಕೋಸ್ಕರ ತುಂಬ ವಿಶೇಷವಾಗಿದೆ, ತುಂಬ ಶಕ್ತಿಯಾಗಿದೆ. ಇಲ್ಲಿ ಬರ್ತಕ್ಕಂಥ ತುಂಬ ಜನಗಳು ಏನೇನು ಹರಕೆ ಹೊತ್ಕೋತಾರೋ ಅದನ್ನೆಲ್ಲ ನೆರವೇರಿಸಿ ಭಕ್ತಾದಿಗಳಿಗೆ ತುಂಬ ಜನರಿಗೆ ಒಳ್ಳೆಯದನ್ನಾಗಿದೆ. ಹಾಗೆ ನವರಾತ್ರಿಯಲ್ಲಿ ತುಂಬ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾಯಿದ್ದೀವಿ. ನವರಾತ್ರಿಯಲ್ಲಿ 9 ದಿವಸ 9 ಅಲಂಕಾರಗಳನ್ನು ಮಾಡಿ ಕುಂಕುಮಾರ್ಚನೆಯನ್ನು ಮಾಡಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಅವರ ಹರಕೆ ಏನಿದೆ ಅಂತ, ಅವರ ಕೋರಿಕೆ ಇದೆ ಅಂತ ಕೇಳಿಕೊಂಡು ಅವರಿಗೆ ನೆರವೇರಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಹಾಗೆ ಈ ದೇವಸ್ಥಾನದಲ್ಲಿ ಬೆಳಿಗ್ಗೆ 6 ಗಂಟೆಗೆ ಓಪನ್ ಮಾಡ್ತೀವಿ. 6:45ಗೆ ಅಭಿಷೇಕ ನಡೆಯುತ್ತೆ. 6:45ರಿಂದ 7:15 ಅಭಿಷೇಕ ಆಗುತ್ತೆ. ಆಮೇಲೆ ಅಲಂಕಾರಗಳು ನಡೆಯುತ್ತೆ. 8:15 ಮಹಾಮಂಗಳಾರತಿಯನ್ನು ಮಾಡ್ತೀವಿ. ಆಮೇಲೆ 12 ಗಂಟೆ ಕ್ಲೋಸ್ ಮಾಡ್ತೀವಿ. ಸಾಯಂಕಾಲ 5 ಗಂಟೆ ಓಪನ್ ಮಾಡ್ತೀವಿ. ಅಲಂಕಾರ ಅರ್ಚನೆಗಳು ನಡೆಯುತ್ತೆ. ಹಾಗೆ 9 ಗಂಟೆ ಕ್ಲೋಸ್ ಮಾಡ್ತೀವಿ. ಶುಕ್ರವಾರ ತುಂಬ ವಿಶೇಷವಾಗಿ ರಾಹುಕಾಲ ಪೂಜೆಗಳು ನಡೆಯುತ್ತೆ. ಪ್ರತಿ ಶುಕ್ರವಾರ 10:30ರಿಂದ 12 ಗಂಟೆ ತುಂಬ ಜನ ಬರ್ತಾರೆ. ಲಿಂಬೆಹಣ್ಣು ದೀಪನೋ ಅಥವಾ ಬೆಲ್ಲದ ದೀಪನೋ ಹಚ್ಚಿ ರಾಹುಕಾಲ ಪೂಜೆಯನ್ನು ಮಾಡಿಸ್ಕೊಂಡು ಹೋಗ್ತಾರೆ. ತುಂಬ ವಿಶೇಷವಾಗಿ ನಡೀತಾ ಇದೆ. ಹಾಗೆ ಶುಕ್ರವಾರ ಸಾಯಂಕಾಲ ನಾದಸ್ವರ ಶಂಖನಾದದೊಂದಿಗೆ 7:00ವರೆಗೆ ಮಹಾಮಂಗಳಾರತಿ ಆಗುತ್ತೆ. ನವರಾತ್ರಿ 16ನೇ ತಾರೀಕಿಂದ ಶುರು ಆಗುತ್ತೆ. ಮಂಗಳವಾರ ಶುರು ಆಗುತ್ತೆ. 14ರಿಂದ 24 ಬುಧವಾರದವರೆಗಿದೆ. ಪ್ರತಿ ದಿವಸ ಒಂದೊಂದು ಅಲಂಕಾರವನ್ನು ಮಾಡ್ತೀವಿ. ಯಾವ ದೇವಿ ಯಾವ ದಿವಸ ಆವಾಹನೆ ಮಾಡಿಬಿಟ್ಟು ಆವ ಅಲಂಕಾರವನ್ನು ಮಾಡ್ತೀವಿ. ಸ್ಟಾರ್ಟಿಂಗ್ ಮೊದಲನೇ ದಿವಸ ಅರಿಶಿನ ಅಲಂಕಾರವನ್ನು ಮಾಡ್ತಾಯಿದ್ವಿ. 2ನೇ ದಿವಸ ಕುಂಕುಮ ಅಲಂಕಾರವನ್ನು ಮಾಡ್ತಾಯಿದ್ವಿ. 3ನೇ ದಿವಸ ಅಕ್ಷತೆ ಅಲಂಕಾರವನ್ನು ಮಾಡ್ತಾಯಿದ್ವಿ. 4ನೇ ದಿವಸ ಲಕ್ಷ್ಮಿ ಅಲಂಕಾರವನ್ನು ಮಾಡ್ತಾಯಿದ್ವಿ. 5ನೇ ದಿವಸ ಸರಸ್ವತಿ ಅಲಂಕಾರವನ್ನು ಮಾಡ್ತಾಯಿದ್ವಿ. 6ನೇ ದಿವಸ ಶಾಕಾಂಬರಿ ಅಂದರೆ ದೇವಿಗೆ ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಅಲಂಕಾರ. ಅದಕ್ಕೋಸ್ಕರ ಶಾಕಾಂಬರಿ ಅಲಂಕಾರವನ್ನು ಮಾಡ್ತಾಯಿದ್ವಿ. 6ನೇ ದಿವಸ ಹಣ್ಣಿನ ಅಲಂಕಾರವನ್ನು ಮಾಡ್ತಾಯಿದ್ವಿ. 7ನೇ ದಿವಸ ಸುಮಂಗಲಿ, ಏಕೆಂದರೆ ಎಲ್ಲ ಸುಮಂಗಲಿಯರಿಗೂ ತುಂಬ ವಿಶೇಷವಾಗಿರ್ತಕ್ಕಂಥ ದಿನ ಆವತ್ತು. ಅದಕ್ಕೋಸ್ಕರ ಸುಮಂಗಲಿ ಅಲಂಕಾರವನ್ನು ಮಾಡ್ತಾಯಿದ್ವಿ. 9ನೇ ದಿನ ಚಾಮುಂಡಿ ಅಲಂಕಾರ ಮಾಡ್ತಾಯಿದ್ವಿ. ಯಾಕೆಂದರೆ ದಸರಾ ದಿನ ದಶಮಿ ಅಂದರೆ ಚಾಮುಂಡಿ ಅವತಾರ ಅಂತ ಆಡ್ತಾಳೆ. ಅದಕ್ಕೋಸ್ಕರ ಚಾಮುಂಡಿ ಅಲಂಕಾರವನ್ನು ಮಾಡ್ತಾಯಿದ್ವಿ ಅವತ್ತು. ತುಂಬ ವಿಶೇಷವಾಗಿ ಮಂಗಳವಾರ ಮತ್ತು ಶುಕ್ರವಾರಗಳು ಭಜನೆಗಳು ನಡೆಯುತ್ತೆ. ಅದು ನವರಾತ್ರಿನೆಲ್ಲ 9 ದಿನ ಭಜನೆಗಳು ಮಾಡೋಣ ಅಂತಿದ್ದೀವಿ. ತಾಯಿ ಶಕ್ತಿ ಕೊಟ್ಟರೆ, ಜನರಿಗೆ ಬುದ್ಧಿಯನ್ನು ಕೊಟ್ಟರೆ ಬಂದು ಮಾಡೇ ಮಾಡ್ತಾರೆ. ಇದು ಮೊದಲನೇ ನವರಾತ್ರಿಯನ್ನು ಮಾಡ್ತಾಯಿದ್ದೀವಿ ನಾವು. ಮೊದಲಿಂದ ನವರಾತ್ರಿ ನಡೀತಾ ಇದೆ. ಆದರೆ ದೇವಿ ಈ ವರ್ಷ ಸ್ಥಾಪನೆ ಆಗಿರೋದ್ರಿಂದ ಈ ವರ್ಷ ಈ ದೇವಿ ಮೊದಲನೇ ನವರಾತ್ರಿ. ಫೆಬ್ರವರಿ 24 ಈ ದೇವಿ ಸ್ಥಾಪನೆ ಆಗಿದೆ. ಈ ದೇವಸ್ಥಾನದ ಟ್ರಸ್ಟ್ಗಳಾಗಿರ್ತಕ್ಕಂಥ ಲಕ್ಷ್ಮೀಕಾಂತ್ ಮತ್ತು ನರಸಿಂಹಮೂರ್ತಿಯವರು ತುಂಬ ದಿವಸದಿಂದ ಇಲ್ಲೊಂದು ದೇವಿಯನ್ನು ಮಾಡಬೇಕು ಅಂತ ಕಲ್ಪನೆಯನ್ನು ಮಾಡ್ಕೊಂಡಿದ್ರು. ಹಾಗೆ ಅದಕ್ಕೋಸ್ಕರ ಒಬ್ಬರನ್ನು ಕೇರಳದಿಂದ ಕರೆಸಿಬಿಟ್ಟು ಶಾಸ್ತ್ರವನ್ನು ನೋಡಿಸಿದಾಗ ಇಲ್ಲಿ ಆಲ್ರೆಡಿ ದೇವಿ ಓಡಾಡ್ತಾ ಇದೆ, ಜೀವಂತವಾಗಿ ಓಡಾಡ್ತಾ ಇದೆ. ಇಷ್ಟು ದಿನದೊಳಗಡೆ ಮಾಡಬೇಕಿತ್ತು, ಆದ್ರೂ ಸ್ವಲ್ಪ ಲೇಟ್ ಆಗಿದೆ, ಮಾಡಿ ಅಂತ ಪ್ರೇರಣೆ ಮಾಡಿದ್ರು ಅವ್ರಿಗೆ. ಅವರು ತುಂಬ ರಾತ್ರಿ ಹಗಲು ಎಲ್ಲ ಕಷ್ಟಪಟ್ಟು ಬರೀ 9 ತಿಂಗಳಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಯಾವುದೇ ತೊಂದರೆ ಯಾವುದೇ ಕಷ್ಟ ಬಂದರೂ ಇಂಥ ಡೇಟ್ಗೆ ಅದನ್ನು ಓಪನ್ ಮಾಡ್ತೀನಿ ಅಂತ ಚಾಲೆಂಜ್ ತಗೊಂಡು ಮಾಡಿದ್ದಾರೆ. ಆವತ್ತಿಂದ ತುಂಬ ವಿಶೇಷವಾಗಿ ಪೂಜೆಗಳು ನಡೀತಾ ಇದೆ.
ಇವತ್ತಿಗೂ ಅವರು ಬಂದು ಸಹಕಾರ ಮಾಡಿ ಪ್ರಸಾದ ಸೇವೆ ಶುಕ್ರವಾರ ಶನಿವಾರ ಮಂಗಳವಾರ 3 ದಿನ ವಾರದಲ್ಲಿ 3 ದಿನ ಪ್ರಸಾದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಇನ್ನು ಕೆಲವು ದಿನಗಳಲ್ಲಿ ಅನ್ನದಾಸೋಹ ಅಂದರೆ ಅನ್ನದಾನವನ್ನು ಏರ್ಪಾಡು ಮಾಡೋಣ ಅಂತ ಸಂಕಲ್ಪವನ್ನು ಮಾಡಿದ್ದಾರೆ. ಇವಾಗ ಒಂದು ಶುಕ್ರವಾರ ಏನಿಲ್ಲ ಅಂದರೆ ಒಂದು 5,000 ಜನ ಬಂದೇ ಬರ್ತಾರೆ. ಮಂಗಳವಾರ ಒಂದು 3,000 ಜನ ಆಗ್ತಾರೆ. ಶನಿವಾರನೂ ತುಂಬ ವಿಶೇಷವಾಗಿದೆ, ಯಾಕೆಂದರೆ ಶನೇಶ್ವರ ಇದ್ದ ಕಾರಣ ಶನಿವಾರ ಇಲ್ಲಿ ತುಂಬ ವಿಶೇಷವಾದ ಪೂಜೆ ನಡೆಯುತ್ತೆ. ಶನಿವಾರನೂ ಒಂದು 5,000 ಜನ ಬಂದೇ ಬರ್ತಾರೆ. ನವರಾತ್ರಿ ಪ್ರಯುಕ್ತವಾಗಿ ವಿಶೇಷ ಪೂಜೆ ಅಲಂಕಾರಗಳು ನಡೆಯುವ ಕಾರಣ ಇದಕ್ಕೆ ಪೂಜೆಗೆ ಪಾಲ್ಗೊಂಡು ಸಕಲ ಸಂಕಷ್ಟವನ್ನು ನಿವಾರಣೆ ಮಾಡಿಕೊಂಡು ಅವ್ರ ಮನಸ್ಸಲ್ಲಿರ್ತಕ್ಕಂಥ ಕೋರಿಕೆಯನ್ನು ಬಂದು ಕೇಳಿಕೊಂಡು ಹೋಗಲಿ ಅಂತ ನಮ್ಮಿದು. ನಮಸ್ತೆ. ವಿನಾಯಕ ಗಣಾಧೀಶ ಸರ್ವದೇವ ನಮಸ್ಕೃತ ಪಾರ್ವತಿ ಪ್ರಿಯ ವಿಘ್ನೇಶ ಮಮ ವಿಘ್ನಂ ನಿವಾರಯ. ಅಂದರೆ ನಮ್ಮ ಈ ದೇವಸ್ಥಾನದವು 1992ರಲ್ಲಿ ಪ್ರಾರಂಭವಾಗಿದೆ. ಪ್ರಾರಂಭ ಆದಾಗಿನಿಂದಲೂ ಪೂಜೆ ಪುನಸ್ಕಾರಗಳು ಚೆನ್ನಾಗಿ ನಡೀತಾ ಬರ್ತಾ ಇದೆ. ಮತ್ತು ಇದಕ್ಕೆ ನಾವು ಅಭಯ ಮಹಾಗಣಪತಿ ಎಂಬುದಾಗಿ ನಾಮಕರಣವನ್ನು ಮಾಡಿದ್ದೇವೆ. ಅಭಯ ಅಂದರೆ ಯಾವುದೇ ಕಾರ್ಯಗಳನ್ನಾದರೂ ಸಿದ್ಧಿ ಮಾಡಿಕೊಡುವಂಥ ಒಂದು ಶಕ್ತಿ ಉಳ್ಳಂಥ ಮಹಾಗಣಪತಿ. ಯಾರೇ ಜನ ಬಂದರೂ ಅವರಿಗೆ ಆ ಮಹಾಗಣಪತಿ ಯಾವುದೇ ಕಾರ್ಯ ಇರಲಿ, ಕೆಲಸ ಇರಲಿ, ಉದ್ಯೋಗ ಇರಲಿ, ಧನ ಇರಲಿ, ವ್ಯಾಪಾರ ಇರಲಿ, ಯಾವುದರಲ್ಲೇ ಆದರೂ ಅವನಲ್ಲಿ ಒಂದು ಹೇಳಿಕೆಯನ್ನು ಮಾಡಿಕೊಂಡು ಒಂದು ಹಣ್ಣುಕಾಯಿ ಮಾಡಿಕೊಂಡು ಹೋದರೆ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ. ವಿಶೇಷವಾಗಿ ಇಲ್ಲಿ ಹಿಂಭಾಗದಲ್ಲಿ ಮಹಾಗಣಪತಿ ಹಿಂಭಾಗದಲ್ಲಿ ಒಂದು ಹುತ್ತ ಇತ್ತು. ಅಲ್ಲಿ ವಿಶೇಷವಾದಂಥ ಒಂದು ನಾಗರಿದೆ. ಅದು ಇವಾಗಲೂ ಕೆಲವು ಜನರಿಗೆ ಕಾಣಿಸ್ಕೊಳ್ತಾ ಇರುತ್ತೆ. ಆ ನಾಗರಿಂದನೇ ನಮಗಿಲ್ಲಿ ಹೆಚ್ಚಿನ ಒಂದು ಅಭಿವೃದ್ಧಿ ಆಗೋಕ್ಕೂ ಅನುಕೂಲ ಆಗಿದೆ. ಹಾಗೆ ಪ್ರತಿ ಸಂಕಷ್ಟಿ ಪೂಜೆ ಇರುತ್ತೆ, ಹಾಗೆ ಸತ್ಯನಾರಾಯಣ ಪೂಜೆ ಇರುತ್ತೆ, ಹಾಗೆ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ದೀಪೋತ್ಸವ ಅಂತ ಇರುತ್ತೆ. ಆವಾಗ ವಿಶೇಷವಾಗಿ 108 ಲೀಟರ್ ಹಾಲು ಅಭಿಷೇಕವನ್ನು ಮಹಾಗಣಪತಿಗೆ ಮಾಡ್ತಾ ಇರ್ತೀವಿ. ಪ್ರತಿ ದಿವಸ ಚಂಡಿ ಪಾರಾಯಣ ಇರುತ್ತೆ. ಹಾಗೆ ವಿಶೇಷವಾಗಿ ನಾವು ಶುಕ್ರವಾರ ಮಂಗಳವಾರದ ಸಾಯಂಕಾಲದಲ್ಲಿ ಚಂಡಿ ಪಾರಾಯಣವನ್ನು ಮಾಡ್ತಾಯಿದ್ದೀವಿ. ಹಾಗೆ ನಂತರದಲ್ಲಿ ಈ ನಮ್ಮ ನಿಮಿಷಾಂಬ ಪ್ರತಿಷ್ಠಾಪನೆ ಆದ ನಂತರದಲ್ಲಿ ದುರ್ಗಾ ಹೋಮವನ್ನು ಮಾಡ್ತೀವಿ ಪ್ರತಿ ಅಮಾವಾಸ್ಯೆಯಂದು. ವಿಶೇಷ ಸಂದೇಶ ಏನಂದರೆ ನಮ್ಮ ದೇವಸ್ಥಾನದಲ್ಲಿ ಇನ್ನೂ ಹೆಚ್ಚಿನ ಜನಗಳು ಇಲ್ಲಿ ಬರಬೇಕು, ಬಂದು ನಿಮ್ಮ ಕಾಮನೆಗಳೇನಿದೆಯೋ ಅದನ್ನು ನಮ್ಮ ಭಗವಂತನಲ್ಲಿ ಹೇಳಿಕೊಂಡು ಆಗುತ್ತದೆ, ಅನುಕೂಲ ಆಗುತ್ತೆ, ಕೆಲಸ ನೆರವೇರುತ್ತೆ. ಈ ನವರಾತ್ರಿಯಲ್ಲಿ ನಾವು ಮೊದಲಿನಿಂದಲೂ ಒಂದು 8-10 ವರ್ಷದಿಂದಲೂ ನಾವು ಪ್ರತಿ ದಿವಸವೂ ನಾವಿಲ್ಲಿ ಗೊಂಬೆಯನ್ನು ಕೂರಿಸ್ತೇವೆ. ಅಂದರೆ ವಿಜಯದಶಮಿ ದಿವಸ ನಾವು ಪ್ರಾಕಾರೋತ್ಸವವನ್ನು ಮಾಡ್ತೇವೆ. ವೇದದಲ್ಲಿ ವಿಶೇಷವಾಗಿ ಹೇಳ್ತಾರೆ, ಅನ್ನದಾನಂ ಮಹಾದಾನಂ ವನಂದಾನಂ ಒಂದತಿ ಅಂತ. ಅನ್ನದಾನವನ್ನು ಮಾಡೋದರಿಂದ ಪೂರ್ವ ಜನ್ಮದ ಯಾವುದೇ ಪಾಪದ ಕೊಳೆಗಳಿದ್ದರೂ ಅದೆಲ್ಲ ನಿವೃತ್ತಿ ಆಗುತ್ತೆ. ಹಾಗೆ ನಮ್ಮ ದೇವಸ್ಥಾನದಲ್ಲಿ ವಿಶೇಷವಾಗಿ ಇನ್ನು ಮುಂದೆ ಅನ್ನದಾನವನ್ನು ಮಾಡಬೇಕಂತ ಅಂದ್ಕೊಂಡಿದ್ದಾರೆ. ಪ್ರತಿ ಶುಕ್ರವಾರದಲ್ಲೂ ಮಧ್ಯಾಹ್ನ ಒಂದು 250-300 ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮಹಾಗಣಪತಿ ಶನೇಶ್ವರ ಮತ್ತು ನಿಮಿಷಾಂಬ ಅನುಗ್ರಹವನ್ನು ಪಡೆದು ಅನ್ನದಾನ ಸೇವೆಯನ್ನು ಮಾಡಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇಲ್ಲಿಗೆ 2 ಮಾತನ್ನು ಮುಗಿಸ್ತೀನಿ. ನನ್ನ ಹೆಸರು ನರಸಿಂಹಮೂರ್ತಿ ಅಂತ. ಇಲ್ಲಿ ನಾನು ಫೌಂಡರ್ ಟ್ರೆಜರರ್. ಇಲ್ಲಿ ಈ ಅಭಯ ಗಣಪತಿ ಸೇವಾ ಟ್ರಸ್ಟ್ಗೆ ಇಲ್ಲಿ ಅಭಯ ಗಣಪತಿ ಸೇವಾ ಟ್ರಸ್ಟ್ ಅಂತ ನಾವು 92-93ರಲ್ಲಿ ರಿಜಿಸ್ಟರ್ ಮಾಡಿ ಈ ದೇವಸ್ಥಾನ ಪ್ರಾರಂಭ ಮಾಡಿದ್ವಿ. ಅಂದಿನಿಂದ ಅಭಯ ಗಣಪತಿ ಮತ್ತು ಶನೇಶ್ವರ ಸ್ವಾಮಿ ಮತ್ತು ಇಲ್ಲಿ ಈಗ ಫೆಬ್ರವರಿಯಲ್ಲಿ ಈ ನಿಮಿಷಾಂಬ ತಾಯಿಯನ್ನು ನಾವು ಪ್ರತಿಷ್ಠಾಪನೆ ಮಾಡಿದ್ವಿ. ಅವತ್ತಿನ ಅಂದಿನಿಂದ ಭಾಳ ವಿಜೃಂಭಣೆಯಿಂದ ಎಲ್ಲ ಪೂಜಾ ಪುನಸ್ಕಾರಗಳು ಮತ್ತು ಹೋಮಗಳು ಇತ್ಯಾದಿಗಳು, ಆಮೇಲೆ ಅನ್ನದಾನ ಸೇವೆ, ಪ್ರಸಾದ ಸೇವೆಗಳು ಎಲ್ಲ ಸೇವೆಗಳೂ ನಿರಂತರವಾಗಿ ಇಲ್ಲಿ ನಡ್ಕೊಂಬರ್ತಾಯಿದೆ. ಇಲ್ಲಿ ನಿಮಿಷಾಂಬ ದೇವಿ ಆದಮೇಲೆ ಇಲ್ಲಿ ಒಬ್ಬರು ಕ್ಯಾನ್ಸರ್ ಇದೆ ಅಂತ ಹೇಳ್ಬಿಟ್ಟು, ಒಬ್ಬರು ಕನ್ಫರ್ಮ್ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಡಾಕ್ಟರ್ಸು ಇದೆಲ್ಲ ಮಾಡಿ ನಾ 3 ತಿಂಗಳು ಬದುಕೋದು ಅಂತೆಲ್ಲ ಹೇಳಿ ಎಲ್ಲ ಇದಾದ ಮೇಲೆ ಅವ್ರು ಬಂದಿಲ್ಲ. ಅರಕೆ ಮಾಡ್ಕೊಂಡು ಹೋದ್ಮೇಲೆ ಮಾಡ್ಕೊಂಡು 1 ವಾರನೂ ಇಲ್ಲ, ಅಷ್ಟರೊಳಗೆ ಅವ್ರದ್ದು ಇದಾಗಿ ಬಂತು, ಕ್ಯಾನ್ಸರ್ ಇಲ್ಲ. ಆ ಥರದ್ದು ಹಲವಾರು ಇದು ನಡೀತಾ ಇದೆ. ದೇವಸ್ಥಾನ ಪರವಾಗಿ ಅದೇ ನಮ್ಮ ನಿಮಿಷಾಂಬ ದೇವಿ, ಅಭಯ ಗಣಪತಿ, ಶನೇಶ್ವರ ಸ್ವಾಮಿ ಇಲ್ಲಿ ಇರೋದ್ರಿಂದ ಭಾಳ ಭಕ್ತಾದಿಗಳು ಬಂದು ಅಂದ್ಕೊಂಡಿದ್ದೆಲ್ಲ ಆಗ್ತಾ ಇರೋದ್ರಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಯ ಗಣಪತಿ ಮತ್ತು ನಿಮಿಷಾಂಬ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕು ಭಕ್ತಾದಿಗಳು ಭೇಟಿ ಕೊಟ್ಟವರಿಗೆಲ್ಲ ಇಲ್ಲಿ
ಒಳ್ಳೆಯದಾಗತ್ತೆ ಅನ್ನೋದು ಒಂದು ನಂಬಿಕೆ. ನನ್ನ ಹೆಸರು ಜಯಮ್ಮ ಅಂತ, NMK RV ಕಾಲೇಜಿಗೆ ಬರ್ತೀನಿ. ತುಂಬ ವರ್ಷದಿಂದ ಈ ದೇವಸ್ಥಾನ ಎಲ್ಲೂ ಇರಲಿಲ್ಲ. ಆದ್ದರಿಂದ ಇವಾಗ ನಾವು ಈ ದೇವಸ್ಥಾನಕ್ಕೆ ಬಂದಮೇಲೆ ನಮಗೆ ತುಂಬ ಒಳ್ಳೆಯದಾಯಿತು. ಎಲ್ಲರೂ ಅಂದ್ಕೊಂಡಂಗೆ ಇಲ್ಲೆಲ್ಲೂ ಬೆಂಗಳೂರಲ್ಲಿ ಎಲ್ಲೂ ಇರಲಿಲ್ಲ. ಆದರೆ ಈ ದೇವಸ್ಥಾನಕ್ಕೆ ಬಂದು ಕೇಳಿದ ಮೇಲೆ ಪ್ರಶ್ನೆನ ನಮಗೆ ತುಂಬ ಒಳ್ಳೆಯದಾಗಿದೆ ನಿಮಿಷಾಂಬಿಕಾ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಪರಿಚಯ ಆಗಿ ಎಲ್ಲರೂ ಬರಲೇಬೇಕು ಅಂತ ನಾನು ತುಂಬ ಭಾವಿಸ್ತಾ ಇದ್ದೀನಿ. ಆದರೂ ನಮ್ಮ ಅಂದ್ಕೊಂಡಿದ್ದ ಕಾರ್ಯ ತುಂಬ ಒಳ್ಳೆಯದಾಗುತ್ತೆ, ಬರಲೇಬೇಕು, ತುಂಬ ಚೆನ್ನಾಗಿದೆ, ಇಡೀ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಭಾವಿಸ್ತೀನಿ. Sanskrit, Nimishamba means mother of Lord Vishnu. Even the Trinity, Brahma, Vishnu, Maheshwara, are created by Mother Nimishamba, who is the embodiment of Adi Parashakti, the primordial cosmic energy. However, since Nimisha also means minute, and Goddess Nimishamba is well known for granting boons and fulfilling the wishes of devotees instantaneously, devotees interpret Nimishamba as the Divine Mother who grants boons within a minute. This temple of Goddess Nimishamba was consecrated in February 2012. The ancient source temple of Goddess Nimishamba is in the village of Ganjam near Mysore. Thank you for joining Satsang on this spiritual pilgrimage. May the grace of the Divine Mother, Sri Sri Nimishamba, fulfill all your dharmic prayers. Log in again tomorrow to celebrate your true self with Satsang when we visit another beautiful, well-known temple of Devi. Namaste.